ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಗಾಗಿ ಸೂರಜ್ ಅನ್ನೋ ಒಬ್ಬ ಬುದ್ಧಿವಂತ ಹುಡುಗನ ಕಥೆ ಹೇಳಕ್ ಬಂದಿದ್ದೀನಿ. ಅವನ್ ಜೊತೆ ಅವನ ಪ್ರೀತಿಯ ಆಟಿಕೆ ರೈಲಿನ ಕಥೆಯನ್ನು ಕೇಳೋಣ. ಹೌದು, ಎಲ್ಲರೂ ಹತ್ರ ಬನ್ನಿ ನೋಡೋಣ, ಆರಾಮಾಗಿ ಕೂತ್ಕೊಳ್ಳಿ. ಈಗ ಒಂದು ಮಜವಾದ ಚಂದದ ಕಥೆ ಕೇಳೋ ಸಮಯ. ಈ ಕಥೆ ನಿಮ್ಗೂ ಖಂಡಿತ ಇಷ್ಟ ಆಗತ್ತೆ. ಸರಿ, ಹಾಗಾದ್ರೆ ಕಥೆ ಶುರು ಮಾಡೋಣ ಅಲ್ವಾ? ನಮ್ಮ ಕಥೆಯ ಮೊದಲ ಭಾಗ, ಸೂರಜ್ನ ಪ್ರೀತಿಯ ಆಟಿಕೆ. ಒಂದು ಸುಂದರವಾದ ಹಚ್ಚು ಹಸಿರಾದ ಹಳ್ಳಿಯಲ್ಲಿ ಸೂರಜ್ ಅಂತ ಒಬ್ಬ ಮುದ್ದಾದ ಚುರುಕಾದ ಹುಡುಗ ಇದ್ದ. ಅವನು ಯಾವಾಗ್ಲೂ ನಗುನಗುತ್ತಾ ಖುಷಿಯಾಗಿರುತ್ತಿದ್ದ. ಅವನತ್ರ ಎಷ್ಟೇ ಆಟಿಕೆಗಳಿದ್ರೂ ಅವನಿಗೆ ಆ ಕೆಂಪು ನೀಲಿ ಬಣ್ಣದ ಪುಟ್ಟ ರೈಲು ಬಂಡಿ ಅಂದ್ರೆ ಜೀವ. ಅದನ್ಬಿಟ್ಟು ಅವನು ಒಂದು ಕ್ಷಣನೂ ಇರ್ತಾ ಇರಲಿಲ್ಲ, ಅಷ್ಟು ಇಷ್ಟ ಅವನಿಗೆ. ಎಲ್ಲವೂ ತುಂಬಾ ಚೆನ್ನಾಗೇ ನಡೀತಾ ಇತ್ತು. ಆದರೆ ಒಂದು ದಿನ, ಅಯ್ಯೋ ಏನಾಯ್ತು ಗೊತ್ತಾ, ಒಂದು ದೊಡ್ಡ ಸಮಸ್ಯೆ ಬಂದ್ಬಿಡ್ತು. ಅಯ್ಯೋ ಪಾಪ, ಆಟ ಆಡ್ತಾ ಆಡ್ತಾ ಸೂರಜ್ನ ಕೈ ತಪ್ಪಿ ಆ ರೈಲು ಢಮ್ ಅಂತ ಕೆಳಗೆ ಬಿದ್ದು ಒಡೆದೋಯ್ತು. ಅಷ್ಟೇ, ಅದು ಮುಂದೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತು. ಇದನ್ನೋಡಿ ಸೂರಜ್ನ ಮುಖ ಬಾಡಿಹೋಯ್ತು. ಅವನ ಕಣ್ಣಲ್ಲಿ ನೀರ್ ಬಂತು. ದುಃಖದಿಂದ ಮೆಲ್ಲಗೆ, ಅಯ್ಯೋ ನನ್ನ ರೈಲು, ಇದು ಈಗ ಓಡೋದೇ ಇಲ್ಲ ಅಂತ ಹೇಳಿದ. ಆದ್ರೆ ನಮ್ಮ ಸೂರಜ್ ಸುಮ್ನೆ ಅಳುತ್ತಾ ಕುತ್ಕೊಳ್ಳೋ ಹುಡುಗನೇ ಅಲ್ಲ. ಅವನು ಬೇಜಾರು ಮಾಡ್ಕೊಂಡ ನಿಜ, ಆದ್ರೆ ಅವನ ತಲೆಯಲ್ಲಿ ಒಂದು ಹೊಸ ಯೋಚನೆ ಬಂತು. ಏನಾದ್ರೂ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡ್ದ. ಅವನ ಫ್ರೆಂಡ್ಸ್ ಎಲ್ಲ ಓಡಿ ಬಂದ್ರು. ಏ ಸೂರಜ್, ಬಿಟ್ಬಿಡೋ ಇದನ್ನ, ಇದು ಹಾಳಾಗಿದೆ, ನಿಮ್ಮಪ್ಪನ ಹತ್ರ ಹೇಳಿ ಇನ್ನೊಂದು ಹೊಸದ್ ತಗೋ ಅಂತ ಸಲಹೆ ಕೊಟ್ರು. ಆದ್ರೆ ಸೂರಜ್ಗೆ ಆ ರೈಲನ್ನ ಬಿಸಾಕೋಕೆ ಮನ್ಸೇ ಇರ್ಲಿಲ್ಲ. ಅವನು ಮನ್ಸಲ್ಲೇ ಅಂದ್ಕೊಂಡ, ಇಲ್ಲ, ಇದು ನನ್ನ ಫೇವ್ರೆಟ್ ಆಟಿಕೆ, ನಾನೇ ಇದನ್ನ ಸರಿ ಮಾಡೋಕೆ ಒಂದು ಟ್ರೈ ಮಾಡ್ತೀನಿ ಅಂತ. ಅಂತೂ ಅವನು ಒಂದು ಚಿಕ್ಕ ಸ್ಕ್ರೂ ಡ್ರೈವರ್ ತಗೊಂಡು ಹುಷಾರಾಗಿ ಅದ್ರ ಸ್ಕ್ರೂಗಳನ್ನೆಲ್ಲ ಒಂದೊಂದಾಗಿ ಬಿಚ್ಚಿದ. ಆಮೇಲೆ ಅದ್ರ ಒಳಗ್ ಇಣುಕು ನೋಡ್ದ. ಅಲ್ಲಿ ಏನಾಗಿತ್ತು ಗೊತ್ತಾ, ಒಂದು ಸಣ್ಣ ವಯರ್ ಜಾಗ ಬಿಟ್ಟಿತ್ತು. ಅಷ್ಟೇ, ಅದನ್ನ ಮತ್ತೆ ಸರಿಯಾದ ಜಾಗಕ್ಕೆ ಸಿಕ್ಸ್ಬಿಟ್ಟ. ಸರಿ, ಈಗೇನಾಗುತ್ತೆ? ಸೂರಜ್ನ ಪ್ರಯತ್ನ ಸಕ್ಸಸ್ ಆಗುತ್ತಾ? ಅವನ ಮುಖದಲ್ಲಿ ಮತ್ತೆ ನಗು ಬರುತ್ತಾ? ಬನ್ನಿ ಕಥೆಯ ಕೊನೆಯಲ್ಲಿ ಏನಾಯ್ತು ಅಂತ ನೋಡೇ ಬಿಡೋಣ. ಎಲ್ಲ ಸರಿ ಮಾಡಿದ್ಮೇಲೆ ಅವನು ರೈಲಿನ ಭಾಗಗಳನ್ನ ಮತ್ತೆ ಒಂದಕ್ಕೊಂದು ಜೋಡಿಸಿ ಸ್ಕ್ರೂಗಳನ್ನ ಟೈಟ್ ಮಾಡಿದ. ಅವನ ಹೃದಯ ಢಕ್ ಢಕ್ ಅಂತ ಜೋರಾಗಿ ಹೊಡ್ಕೊಳ್ತಾ ಇತ್ತು. ಮತ್ತು ಏನಿದು ಆಶ್ಚರ್ಯ, ರೈಲು ಮತ್ತೆ ಚುಬ್ಬುಕ್ ಅಂತ ಸದ್ದು ಮಾಡ್ತಾ ಓಡೋಕೆ ಶುರು ಮಾಡ್ತು. ಸೂರಜ್ಗೆ ಎಷ್ಟು ಖುಷಿಯಾಯ್ತು ಅಂದ್ರೆ ಹೇಳೋಕೆ ವಾರ್ತೆಗಳೇ ಇಲ್ಲ. ಅವನು ಖುಷಿಯಿಂದ ಕುಣಿದಾಡ್ತಾ, ಹೇ, ನಾನೇ ಇದನ್ನು ಸರಿ ಮಾಡ್ದೆ, ನೋಡಿ ನನ್ನ ರೈಲು ಮತ್ತೆ ಓಡ್ತಾ ಇದೆ ಅಂತ ಹೆಮ್ಮೆಯಿಂದ ಜೋರಾಗಿ ಕೂಗಿದ. ಅವನ ಫ್ರೆಂಡ್ಸ್ಗೆಲ್ಲ ಇದನ್ನ ನೋಡಿ ಶಾಕ್. ಒಡೆದು ಹೋದ ಆಟಿಕೆನ ಸೂರಜ್ ಹೀಗೆ ಸರಿ ಮಾಡ್ತಾನೆ ಅಂತ ಅವರು ಅಂದ್ಕೊಂಡೇ ಇರ್ಲಿಲ್ಲ. ಎಲ್ಲರೂ ಅವನ ಬುದ್ಧಿವಂತಿಕೆಗೆ ಜೋರಾಗಿ ಚಪ್ಪಾಳಿ ತಟ್ಟಿದ್ರು. ಹಾಗಾದ್ರೆ ಮಕ್ಕಳೇ, ಈ ಕಥೆಯಿಂದ ನಾವೇನ್ ಕಲ್ತ್ವಿ ನೋಡಿ? ನಮ್ಮುಂದೆ ಯಾವುದೇ ಕಷ್ಟ, ಯಾವುದೇ ಸಮಸ್ಯೆ ಬಂದ್ರೂ ನಾವು ಹೆದರ್ಬಾರ್ದು, ಅಯ್ಯೋ ಆಗಲ್ಲ ಅಂತ ಸುಮ್ನೆ ಕೂರ್ಬಾರ್ದು. ಸ್ವಲ್ಪ ಯೋಚನೆ ಮಾಡಿ ಪ್ರಯತ್ನ ಪಟ್ರೆ ಖಂಡಿತ ಅದಕ್ಕೊಂದು ದಾರಿ ಸಿಕ್ಕೇ ಸಿಗುತ್ತೆ. ಹಾಗಾದ್ರೆ ಈಗ ಹೇಳಿ, ಮುಂದಿನ ಸಲ ನಿಮಗೇನಾದ್ರೂ ಕಷ್ಟ ಆದ್ರೆ ನೀವು ಏನ್ ಮಾಡ್ತೀರಾ? ಸೂರಜ್ ತರ ಧೈರ್ಯವಾಗಿ ಪ್ರಯತ್ನ ಪಡ್ತೀರಲ್ವಾ? ಯೋಚನೆ ಮಾಡಿ, ಆಯ್ತಾ? ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.